ನಮಸ್ಕಾರ ಸ್ನೇಹಿತರೆ ಹೊಸ ವರ್ಷದಿಂದ ಸರ್ಕಾರವು ಕಠಿಣ ಟ್ರಾಫಿಕ್ ನಿಯಮಗಳನ್ನು ಜಾರಿಗೆ ತಂದಿದೆ. ಈ ನಿಯಮಗಳನ್ನು ಉಲ್ಲಂಘಿಸಿದರೆ ಸಾವಿರಾರು ರೂಪಾಯಿ ದಂಡದ ಜೊತೆಗೆ ಜೈಲು ಶಿಕ್ಷೆಯು ಎದುರಾಗಬಹುದು. ಸ್ನೇಹಿತರೆ, ಪ್ರತಿದಿನ ರಸ್ತೆಗಳಲ್ಲಿ ಲಕ್ಷಾಂತರ ವಾಹನಗಳು ಸಂಚಾರ ಮಾಡುತ್ತಿವೆ. ಆದರೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡದ ಕಾರಣ ಅನೇಕ ಅಪಘಾತಗಳು ನಡೆಯುತ್ತಿವೆ. ಇದರಿಂದ ಜನರ ಪ್ರಾಣಕ್ಕೆ ಅಪಾಯ ಉಂಟಾಗುತ್ತಿದೆ. ಈ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸರ್ಕಾರ ಈ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಇನ್ನು ನಿಯಮಗಳು: ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿದರೆ ಮೊದಲ ಬಾರಿ 10,000 ರೂಪಾಯಿ ದಂಡ ಮತ್ತು 6 ತಿಂಗಳು ಜೈಲು, ಹಾಗೆ ಎರಡನೇ ಬಾರಿ 15,000 ರೂಪಾಯಿ ದಂಡ ಜೊತೆಗೆ 2 ವರ್ಷದ ಜೈಲು ಶಿಕ್ಷೆ. ಇನ್ನು ಟ್ರಾಫಿಕ್ ಸಿಗ್ನಲ್ ಉಲ್ಲಂಘನೆ ಮಾಡಿದರೆ ಈಗ 5,000 ರೂಪಾಯಿ ದಂಡ, ಅತಿ ವೇಗವಾಗಿ ವಾಹನ ಚಾಲನೆ ಮಾಡಿದರೂ ಕೂಡ ಅದಕ್ಕಿಂತ ಅಧಿಕ ದಂಡ ವಿಧಿಸಲಾಗುತ್ತದೆ. ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸಿದರೆ 5,000 ರೂಪಾಯಿ ದಂಡ, ಆದರೆ ಡಿಜಿಟಲ್ ಲಾಕರ್ ಅಥವಾ ಪರಿವಾಹನ ಆ್ಯಪ್ನಲ್ಲಿರುವ ಡಿಜಿಟಲ್ ಡಿಎಲ್ ಅನ್ನು ತೋರಿಸದೆ ಮಾನ್ಯ ಮಾಡಲಾಗುತ್ತದೆ. ಹೆಲ್ಮೆಟ್ ಧರಿಸದೆ ಬೈಕ್ ಓಡಿಸಿದರೆ 1,000 ರೂಪಾಯಿ ದಂಡ ಮತ್ತು 3 ತಿಂಗಳ ಡಿಎಲ್ ಸಸ್ಪೆಂಡ್. ಸೀಟ್ ಬೆಲ್ಟ್ ಇಲ್ಲದೆ ಕಾರು ಚಾಲನೆ ಮಾಡಿದರೆ 1,000 ದಂಡ ಬೀಳುತ್ತದೆ. ಅಪ್ರಾಪ್ತ ವಯಸ್ಕರ ವಾಹನ ಚಾಲನೆ ಮಾಡಿದರೆ 25,000 ರೂಪಾಯಿ ದಂಡ, ಪೋಷಕರಿಗೆ ಜೈಲು ಶಿಕ್ಷೆ ಮತ್ತು ವಾಹನದ ನೋಂದಣಿ ರದ್ದು ಮಾಡಲಾಗುತ್ತದೆ. ವಾಹನ ಚಾಲನೆ ವೇಳೆ ಮೊಬೈಲ್ ಬಳಸಿದರೆ ಕೂಡ 5,000 ರೂಪಾಯಿ ದಂಡ. ಈ ಎಲ್ಲ ನಿಯಮಗಳ ಉದ್ದೇಶ ಒಂದೇ: ರಸ್ತೆ ಅಪಘಾತಗಳನ್ನು ತಡೆದು ಜನರ ಜೀವ ರಕ್ಷಿಸುವುದು. ಆದ್ದರಿಂದ ನಿಮ್ಮ ವಾಹನದ ಎಲ್ಲ ದಾಖಲೆಗಳನ್ನು ಅಪ್ಡೇಟ್ ಇಟ್ಟುಕೊಳ್ಳಿ, ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಬಳಸಿ ಮತ್ತು ಟ್ರಾಫಿಕ್ ನಿಯಮಗಳನ್ನು ಪಾಲಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಇಂತಹ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.